ಟ್ರ್ಯಾಪ್. ಈಗ ಜಸ್ಟ್ ಹೋಲ್ಡ್ ಮಾತಾಡ್ತೀನಿ. ಮತ್ತೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ರಾಜಣ್ಣ. ಪರಮೇಶ್ವರ್ಗೆ ದೂರು ನೀಡಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ. ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾಗಿ ರಾಜಣ್ಣ ದೂರು ಕೊಟ್ಟಿದ್ದಾರೆ. ಕೊನೆಗೂ ಕೂಡ ದೂರು ಕೊಟ್ಟಿದ್ದಾರೆ. ಅಪರಿಚಿತ ಹುಡುಗಿಯಿಂದ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆದಿತ್ತು. ಪರಮೇಶ್ವರ್ಗೆ 3 ಪುಟಗಳ ದೂರು ರಾಜಣ್ಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಿರಿಯ ಪ್ರತಿನಿಧಿ ಸ್ಮಿತಾ. ಇದು ಏನಾಗಬಹುದು ಮುಂದೆ ಅಂತ 3 ಪುಟಗಳ ದೂರು ಕೊಟ್ಟಿದ್ದಾರಂತೆ. ಆ ದೂರಿನಲ್ಲಿ ಏನೇನಾಗಿದೆ ಅಂತೇಳಿ ಹಿಂಗೆ ಹೇಳಿದ್ದಾರೆ. ಆದ್ರೆ ಸಾಕ್ಷಿ ಎಲ್ಲಿ ಅಂತ ಕೇಳಿದ್ರೆ ಮುಂದೇನು ಸ್ಮಿತಾ? ನಿಜ. ಈಗ ನೋಡಿ, ಅಪರಿಚಿತ ಹುಡುಗಿಯಿಂದ ಪ್ರಯತ್ನ ಆಯ್ತು ಅಂತ ಹೇಳಿ ರಾಜಣ್ಣ ಅವರು ದೂರು ಕೊಟ್ಟಿರೋದೇ ದೊಡ್ಡ ಆಶ್ಚರ್ಯ. ಯಾಕಂದ್ರೆ ರಾಜಣ್ಣ ಅವರು ಕಲಾಪದ ಅವಧಿಯಲ್ಲಿ ಪ್ರಸ್ತಾಪ ಮಾಡಿದ ನಂತರದಲ್ಲಿ ನೇರವಾಗಿ ಮುನಿರತ್ನ ಅವರು ಆಚೆ ಬಂದ್ಬಿಟ್ಟು ಇದ್ರ ಹಿಂದಿರೋ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಆರೋಪ ಮಾಡಿಬಿಟ್ರು. ಈ ದೂರಿನಲ್ಲಿ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅಥವಾ ಹೊರತುಪಡಿಸಿ ಡಿಕೆ ಶಿವಕುಮಾರ್ ಅನ್ನೋ ಹೆಸರನ್ನು ಹೊರತುಪಡಿಸಿ ಕೂಡ ಯಾವ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಇಂಥವರಿಂದ ಇಂಥ ಕಾರಣಕ್ಕಾಗಿ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಆಯ್ತು ಅಂತ ಹೇಳಿ ಹೆಸರೇ ಬರೆದಿಲ್ಲ. ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಕೂಡ ಕೊಟ್ಟಿಲ್ಲ ಅಂತ ಆದ್ಮೇಲೆ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಸರ್ಕಾರಕ್ಕಿದೆ. ಸರ್ಕಾರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕಿದೆ. ತಮ್ಮದೇ ಪಕ್ಷ ಅಧಿಕಾರದಲ್ಲಿರೋ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಸಚಿವರಿಗೆ ಈ ರೀತಿಯಾದ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಾಕಿಸೋ ಪ್ರಯತ್ನ ಅಂತಂದಾಗ ಇದನ್ನ ಯಾವುದೇ ಕಾರಣಕ್ಕೂ ಗೃಹ ಸಚಿವರು ನೆಗ್ಲೆಕ್ಟ್ ಮಾಡೋ ಹಂತದಲ್ಲಂತೂ ಇಲ್ಲ. ರಂಜಿತ್, ಎಸ್ಐಟಿ ಅಂತ ಹೇಳಿ ಕೆಲವರು ಹೇಳ್ತಾರೆ, ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ. ಸರ್ಕಾರ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸುತ್ತೆ ಅನ್ನೋದು ಒಂದು ಕುತೂಹಲ ಇದ್ದೇ ಇದೆ. ಈಗ ಪರಮೇಶ್ವರ್ ಅವ್ರ ಬಳಿ ದೂರು ಕೊಟ್ಟಿದ್ದಾರೆ. ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿ ಮಾಡುವವರು ಇದ್ದಾರೆ ರಾಜಣ್ಣ ಅವರು ಅನ್ನೋದಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಕೇವಲ ರಾಜಣ್ಣ ಅವರು ತಮ್ಮ ಪರವಾಗಿ ಮಾತ್ರ ದೂರು ಕೊಟ್ಟಿದ್ದಾರಾ? ಇಲ್ಲಿ ಆರೋಪ ಇದ್ದಿದ್ದು ಎಂಎಲ್ಸಿ ಆದ ಅವ್ರ ಪುತ್ರ ರಾಜೇಂದ್ರ ಅವ್ರಿಗೂ ಕೂಡ ಹನಿ ಟ್ರ್ಯಾಪ್ ಜಾಲದಲ್ಲಿ ಸಿಲುಕಿಸೋ ಯತ್ನ ಆಗಿದೆ ಅಂತ ಹೇಳಿ ಅವ್ರ ಪರವಾಗಿಯೂ ದೂರು ಕೊಟ್ಟಿದ್ದಾರಾ ಅಥವಾ ಅವರು ಸಪರೇಟ್ ಆಗಿ ದೂರು ಕೊಡ್ತಾರಾ? ಗುರುವಾರ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ರಾಜೇಂದ್ರ ಅವರು. ದೆಹಲಿಗೆ ಹೋಗ್ತಾರಾ, ಕಂಪ್ಲೇಂಟ್ ಕೊಡ್ತಾರಾ, ಡಿಜಿಐಜಿಪಿ ಮೀಟ್ ಆಗ್ತಾರಾ? ಈಗ ಅನೇಕ ಪ್ರಶ್ನೆಗಳಂತೂ ಇನ್ನೂ ಹಾಗೆ ಬಾಕಿ ಉಳಿದಿದೆ. ರಂಜಿತ್, ಸ್ಮಿತಾ, ಇನ್ನೊಂದು ವಿಚಾರ, ಒಬ್ರು ಮಂತ್ರಿ ಸದನದಲ್ಲೇ ನನ್ನ ಮೇಲೆ ಹಿಂಗೆ ಒಂದು ಹುನ್ನಾರ ನಡೆದಿತ್ತು ಅಂತ ಹೇಳಿ ಸದನದಲ್ಲೇ ಅದಕ್ಕೆ ಪರಮೇಶ್ವರ್ ಅವರು ತನಿಖೆ ಮಾಡೋಣ ಅಂತೇಳಿ ಎಲ್ಲ ಹೇಳಿ ಈಗ ದೂರು ಕೊಡೋದಕ್ಕೆ ಬಂದಿದ್ದಾರೆ ಮಾನ್ಯ ಮಂತ್ರಿಗಳು. ಇದನ್ನಷ್ಟು ಈಸಿಯಾಗಿ ಕಡೆಗಣಿಸೋದಕ್ಕೆ ಅಥವಾ ಸಾಕ್ಷಿ ಇಲ್ಲ ಅಂತ ಹೇಳಿ ಇದನ್ನ ತನಿಖೆ ಮಾಡದೇ ಇರೋದಕ್ಕೆ ಸಾಧ್ಯ ಇದೆಯಾ, ಹೇಗೆ ಅಂತ? ತನಿಖೆ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಇದು ಪಕ್ಷದ ಪ್ರತಿಷ್ಠೆ ಪ್ರಶ್ನೆ ಕೂಡ ಆಗ್ಬಿಡುತ್ತೆ. ಈಗ ಆಲ್ರೆಡಿ ಹೈಕಮಾಂಡ್ ಮಟ್ಟಕ್ಕೂ ಕೂಡ ವಿಚಾರ ತಲುಪಿರೋದ್ರಿಂದ, ರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ಚರ್ಚೆ ಆಗಿರೋದ್ರಿಂದ ಇದನ್ನ ತನಿಖೆ ಮಾಡದೆ ಹೋದ್ರೆ ಅರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರದೇ ಪಕ್ಷದ ಸಚಿವರ ಮೇಲೆ ಇಂಥದ್ದೊಂದು ಗಂಭೀರವಾದ ಪ್ರಕರಣ ನಡೆದಿದೆ, ಇದನ್ನ ತನಿಖೆ ಮಾಡದೆ ಹೋದ್ರೆ ಹೇಗೆ ಅನ್ನೋದೊಂದು ಆರೋಪ ಬಂದೇ ಬರುತ್ತೆ. ಹೀಗಾಗಿ ತನಿಖೆ ಅಂತೂ ಆಗುತ್ತೆ ರಂಜಿತ್. ಬಟ್ ನಾವು ಈ ಹಿಂದೆ ಕೂಡ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅನೇಕ ಹನಿ ಟ್ರ್ಯಾಪ್ ಪ್ರಕರಣಗಳನ್ನ ಗಮನಿಸಬಿಟ್ಟಿದ್ದೀವಿ. ಬಟ್ ಅದಕ್ಕೊಂದು ಲಾಜಿಕಲ್ ಎಂಡ್ ಅನ್ನೋದು ಬಹುತೇಕ ಪ್ರಕರಣಗಳಲ್ಲಿ ಸಿಗಲೇ ಇಲ್ಲ. ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನೇ, ರೀಸೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನೇ ನಾವು ಗಮನಿಸಿದಾಗ ದೂರ ಆಯಿತು, ಒಂದಷ್ಟು ಮಂದಿಯ ಬಂಧನ ಆಯಿತು. ಆದ್ರೆ ಇದ್ರ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು? ಮಹಾನಾಯಕ ಅಂತ ಹೇಳೇನೋ ರಮೇಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡ್ತಿದ್ರು, ಅವರು ಆಚೆ ಬರಲೇ ಇಲ್ಲ. ಆ ಮಹಾನಾಯಕ ಯಾರು, ಇದ್ರ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು, ಅವ್ರಿಗೆ ಶಿಕ್ಷೆ ಆಯ್ತಾ ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇದ್ದೇ ಇದೆ. ಹೀಗಾಗಿ ರಾಜಣ್ಣ ಅವರು ಕೊಟ್ಟಿರುವ ದೂರು ಕೂಡ ತನಿಖೆಗೆ ಒಳಪಟ್ಟರು ಕೂಡ ನಿಜವಾಗ್ಲೂ ಇದ್ರ ಹಿಂದಿರೋ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ, ಪೊಲಿಟಿಕಲ್ ಗೇಮ್ಗೋಸ್ಕರ ಈಗೇನು ವಿರೋಧ ಸ್ಮಿತಾ ಜಸ್ಟ್ ಹೋಲ್ಡ್. ಇನ್ನು ಈ ಕುರಿತಾಗಿ ಮಾತಾಡೋದಕ್ಕೆ ಮಾನ್ಯ ಶಾಸಕರು ಸುನಿಲ್ ಕುಮಾರ್ ಅವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಾಹೇಬ್ರೆ ನಮಸ್ಕಾರ. ನಮಸ್ತೆ. ರಾಜಣ್ಣ ದೂರು ಕೊಟ್ಟಿದ್ದಾರೆ, ಮುಂದೇನಾಗಬಹುದು ಸಾಹೇಬ್ರೆ? ಇದು ರಾಜಣ್ಣ ದೂರು ಕೊಟ್ಟಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ. ಬಟ್ ಆ ದೂರನ್ನ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗತ್ತೆ. ಈಗ ಸೊ ಗೃಹ ಸಚಿವರಿಗೆ ಡೈರೆಕ್ಟ್ ಕೊಡ್ಲಿಕ್ಕೆ ನಮ್ಮಲ್ಲಿ ಐಪಿಸಿ ಅಥವಾ ಬಿಎನ್ಎಸ್ಎಸ್ಎಲ್ ಪ್ರಾವಿಷನ್ ಇಲ್ಲ. ಪೊಲೀಸರಿಗೆ ಕೊಡಬೇಕಾಗಿತ್ತು. ಈಗ ಹೋಮ್ ಮಿನಿಸ್ಟರ್ಗೆ ಕೊಟ್ಟಿರೋದ್ರಿಂದ ಆಕ್ಷನ್ ಪ್ಲಾನ್ ಏನು, ಮುಂದೆ ಏನಾಗಬಹುದು ಇದು ಅಂತ? ಸರ್ ಕೇಳಿಸ್ತಿದ್ಯಾ? ಬಹುಶಃ ಕಾಲ್ ಕಟ್ ಆಗಿದೆ. ಮತ್ತೆ ಅವ್ರನ್ನ ಸಂಪರ್ಕ ಮಾಡೋಣ. ವಕೀಲರು ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಹೋಮ್ ಮಿನಿಸ್ಟರ್ಗೆ ಕೊಡುವಂತ ಯಾವುದೇ ಸಂದರ್ಭ ಇರಲಿಲ್ಲ, ಪೊಲೀಸಿಗೆ ಕೊಡಬೇಕಾಗಿತ್ತು ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಮುಂದೆ ಕಾನೂನಿನ ರೀತಿಯಲ್ಲಿ ಇದು ಏನಾಗಬಹುದು ಅನ್ನೋದ್ರ ಬಗ್ಗೆ ವಕೀಲರಿಂದ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಲೀಗಲಿ ಏನಾಗಬಹುದು, ಇದು ಮುಂದೆ ಯಾವ ಹಂತಕ್ಕೆ ಹೋಗಬಹುದು, ಈಗ ದೂರು ಕೊಟ್ಟಿರೋದು ಅಥವಾ ಸಾಕ್ಷಿಗಳನ್ನ ಹೇಗೆಲ್ಲ ಒದಗಿಸಬೇಕಾಗತ್ತೆ, ಅವ್ರೇನು ಸಾಕ್ಷಿ ಇಲ್ಲ ಅಂತೇಳಿ ಹೇಳ್ತಾ ಇದ್ರು, ಇದೆಲ್ಲವೂ ಕೂಡ ಹೆಂಗಾಗಬಹುದು ಅನ್ನೋದ್ರ ಬಗ್ಗೆ ಹಿರಿಯ ವಕೀಲರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಕುಮಾರ್ ಸರ್ ನಮಸ್ಕಾರ. ಸರ್ ಏನಾಗಬಹುದು ಇದು ಕಾನೂನಿನ ಪ್ರಕ್ರಿಯೆಗಳೆಲ್ಲ ಏನಾಗಬಹುದು ಈಗ ಹೋಮ್ ಮಿನಿಸ್ಟರ್ಗೆ ದೂರು ಕೊಟ್ಟಿರೋದ್ರಿಂದ? ಸರ್ ನಂತರ
ಕರೆಕ್ಟ್. ನಂತರ ಇದೇನ್ ಮಾಡುತ್ತೆ, ಪೊಲೀಸ್ ಠಾಣೆಗೆ ಅದು ವರ್ಗಾವಣೆ ಆಗ್ಬೋದು, ಅಥವಾ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ದೂರನ್ನ ಮತ್ತೆ ಕೊಡಬೇಕಾಗುತ್ತೆ. ಆಮೇಲೆ ಪೊಲೀಸ್ ಅವರು ಒಂದು FIR ಅನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅನ್ನೋನ್ ಪರ್ಸನ್ಸ್ ಅನ್ನೋ ಹೆಸರಲ್ಲಿ FIR ರಿಜಿಸ್ಟರ್ ಮಾಡ್ಕೋತಾರೆ. ಆಮೇಲೆ ಯಾರು ಇವ್ರನ್ನ ಅಪ್ರೋಚ್ ಮಾಡಿದ್ರು, ಯಾರು ಇವ್ರಿಗೆ ಫೋನ್ ಮಾಡಿದ್ರು, ಹನಿ ಟ್ರಾಪಿಂಗ್ ಅಂದ್ರೆ ಇವ್ರಿಗೆ ಫೋನ್ ಮಾಡಿ ಏನಾದ್ರು ಅಶ್ಲೀಲವಾದಂತ ಸಿಡಿ ತೋರಿಸಿದ್ರ, ಅಥವಾ ಇವ್ರನ್ನ ಕೆಡಾಗಿ ಬೆಳೆಸ್ಕೊಂಡು ಟ್ರೈ ಮಾಡಿದ್ರ, ಆ ನಂಬರ್ಗಳು, ಆ ಫೋನ್ ನಂಬರ್ಸ್ ಮತ್ತು ವಾಟ್ಸ್ಆಪ್ ಕಾಲ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅದು ಯಾರ್ಯಾರು ಸಂಬಂಧಪಟ್ಟಿದ್ದು ಅಂತ ಏನಾದ್ರು ಗೊತ್ತಾದಾಗ ಅವನ್ನೆಲ್ಲರನ್ನೂ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಮತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವರ ಹೇಳಿಕೆಗಳನ್ನು ಪಡೆದು ಅವರಿಂದ ಸೂತ್ರಧಾರ ಯಾರಿದ್ದಾರೆ, ಇವ್ರನ್ನೇ ರಾಜಣ್ಣ ಅವ್ರನ್ನೇ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಹಾಕ್ಬಿಟ್ರು, ಅದ್ರ ಮೂಲ ಉದ್ದೇಶ ಏನಿದೆ ಅವೆಲ್ಲವೂ ಕೂಡ ತನಿಖೆ ಮಾಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಸರ್, ಅಲ್ಟಿಮೇಟ್ಲಿ ಈಗ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದಾದ್ರೆ ಎವಿಡೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ನನ್ನ ಬಳಿ ಏನೂ ಎವಿಡೆನ್ಸ್ ಇಲ್ಲ, ಹಿಂಗಾಗಿದೆ, ಫೋಟೋ ತೋರಿಸಿದ್ರೆ ಗುರುತಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ವೇಟೇಜ್ ಆಗುತ್ತೆ ಅಂತ ಈ ದೂರು? ಈಗ ಬರೀ ಅದೊಂದು ಹೇಳಿದ್ರೆ ಸಾಲೋದಿಲ್ಲ. ರಾಜಣ್ಣ ಅವರು ಇನ್ನೂ ಸ್ವಲ್ಪ ಸ್ಪಷ್ಟತೆಯಿಂದ ಇನ್ನ ಡೀಟೇಲ್ ಸ್ಟೇಟ್ಮೆಂಟ್ ಅನ್ನ ಪೊಲೀಸರ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಹನಿ ಟ್ರಾಪ್ ಯಾವ ಸಂದರ್ಭದಲ್ಲಿ ಇವ್ರಿಗೆ ಮಾಡಿದ್ರು, ಹೇಗೆ ಮಾಡಿದ್ರು, ಇವ್ರಿಗೆ ಫೋನ್ ಮಾಡಿ ಅದು ಅಶ್ಲೀಲವಾದಂತಹ ಮೆಸೇಜ್ ತೋರಿಸಿದ್ರ, ಅಥವಾ ಬನ್ನಿ ಅಂತ ಕರೆದ್ರ, ಅಥವಾ ಯಾವ್ದನ್ನ ಜಾಗಕ್ಕೆ ಹೋಗಿದ್ರ, ಮತ್ತು ಇವ್ರು ಏನ್ ಮಾಡಿದ್ರು, ಒಂದು ಪಕ್ಷ ಅಶ್ಲೀಲವಾಗಿ ಅವ್ರು ವರ್ತನೆ ಮಾಡಿದಾಗ ಹನಿ ಟ್ರಾಪ್ ನಲ್ಲಿ ಇವ್ರ ಕಡೆಯಿಂದ ಪ್ರತಿಕ್ರಿಯೆ ಹೇಗಿತ್ತು, ಇವ್ರು ಅದಕ್ಕೆ ಸ್ಪಂದನೆ ಮಾಡಿ. ಈಗ ಹೋಮ್ ಮಿನಿಸ್ಟರ್ಗೆ ಸ್ವತಃ ದೂರು ಕೊಟ್ಟಿರೋದ್ರಿಂದ, ಅದು ಕೂಡ ಒಬ್ಬರು ಜನಪ್ರತಿನಿಧಿ ಗೃಹ ಸಚಿವರಿಗೆ ದೂರು ಕೊಟ್ಟಿರೋದು, ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಬಹುದು. ಮತ್ತೆ ತನಿಖಾ ತಂಡ ಮತ್ತೊಂದು ಎಲ್ಲದಕ್ಕೂ ಕೂಡ ಆಗ್ರಹ ಇದೆ, CBI ಕೊಡಬೇಕು ಅನ್ನೋದೆಲ್ಲವೂ ಕೂಡ. ಇದು ಯಾರಿಗೆ ಬಿಟ್ಟಂತ ವಿಚಾರ, ಹೋಮ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳ ಅಂತ? ಇದು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ. ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೂತ್ಕೊಂಡು ಇದು CBI ಕೊಡಬೇಕಾದಂತ ಪ್ರಕರಣ ಅನ್ನೋದಾದ್ರೆ ರಾಜ್ಯ ಸರ್ಕಾರ ಇದನ್ನ CBIಗೆ ವರ್ಗಾವಣೆ ಕೂಡ ಮಾಡಬಹುದು. ಬಟ್ ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ ಅಂದ್ರೆ ದಟ್ ಶೋಸ್ ದಿ ಸೀರಿಯಸ್ನೆಸ್ ಆಫ್ ದಿ ಕಂಪ್ಲೇಂಟ್. ಇದು ತುಂಬಾ ಆಳವಾಗಿ, ತುಂಬಾ ಗಾಢವಾಗಿದೆ ಮತ್ತು ನಮ್ಮನ್ನೇ ಕೆಡಾಗಿ ಬೆಳೆಸಬೇಕು ಅಂತ ಪ್ಲಾನ್ ಮಾಡಿ ನನ್ನ ಚರಿತ್ರೆ ವಧೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಬೇರೆ ಬೇರೆ ಮಂತ್ರಿಗಳಿಗೂ ಹೀಗೆ ಮಾಡ್ತಾರೆ. ಹಾಗಾಗಿ ಸರ್ಕಾರದಲ್ಲಿ ಯಾರು ಕೂಡ ನಾವು ಧೈರ್ಯದಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರಾಜಣ್ಣ ಅವರು ಕೊಟ್ಟಿದ್ದಾರೆ. ಇದು ತುಂಬಾ ಸೂಕ್ಷ್ಮ ಸರ್ಕಾರ ಗಮನಿಸುತ್ತೆ ಮತ್ತು ಮೋಸ್ಟ್ಲಿ ಒಂದು SIT ಕೂಡ ರಚನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇದೀಗ ಹೋಮ್ ಮಿನಿಸ್ಟರ್ SIT ರಚನೆ ಮಾಡ್ತಾರೆ, ಹಿಂಗೆ ಅನ್ನೋದ್ರ ಬಗ್ಗೆ ರಚನೆ ಮಾಡ್ತಾರೆ. ಆ ಮುಂದುವರೆದು ಏನಾಗಬಹುದು ಅಂತ, SIT ರಚನೆ ಆದ ನಂತರ ಮತ್ತೆ ರಾಜಣ್ಣ ಅವರು SITಗೂ ದೂರು ಕೊಡಬೇಕಾಗತ್ತಾ, ಅಥವಾ SIT ಮುಂದೆ ಸ್ಟೇಟ್ಮೆಂಟ್ ಕೊಡೋದೆಲ್ಲವೂ ಕೂಡ ನಂತರದ ಅಂತ, ಅದೆಲ್ಲ ಹೇಗಿರುತ್ತೆ ಅಂತ? ಈಗ ಮೊದಲಿಗೆ ಗೃಹ ಸಚಿವರಿಗೆ ಕೊಟ್ಟಂತ ದೂರನ್ನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಾರೆ. ಲೋಕಲ್ ಪೊಲೀಸ್ ಠಾಣೆನವ್ರು ಏನ್ ಮಾಡ್ತಾರೆ, ಒಂದು FIR ಅನ್ನ ದಾಖಲೆ ಮಾಡ್ಕೋತಾರೆ. ಆ FIR ಈಗ ಏನಾಗುತ್ತೆ, SITಗೆ ಟ್ರಾನ್ಸ್ಫರ್ ಆಗ್ತದೆ. ಆಗ ಇವರು ರಾಜಣ್ಣ ಅವರು SIT ಅಧಿಕಾರಿಗಳ ಮುಂದೆ ಇನ್ವೆಸ್ಟಿಗೇಷನ್ಗೆ ಅಪೇರ್ ಆಗ್ಬೇಕು. ರಾಜಣ್ಣ ಅವ್ರ ಮಗ ಕೂಡ ಅಪೇರ್ ಆಗಿ ಇವ್ರ ಹತ್ರ ಇರೋ ಎಲ್ಲ SIT ಹಂಚ್ಕೋಬೇಕು. ಮತ್ತು ಯಾರ್ಯಾರ ಟೀಮ್ ಇದ್ರು ಅವೆಲ್ಲರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಕರೆಕ್ಟ್. ನೋಡೋಣ ಸರ್, ಇದು ಯಾವ ಹಂತಕ್ಕೆ ಹೋಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡೋದಕ್ಕೆ. ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ ಮಾಲಗತ್ತಿ ಸರ್ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈಗ ಹೋಮ್ ಮಿನಿಸ್ಟರ್ಗೆ ರಾಜಣ್ಣ ದೂರು ಕೊಟ್ಟಿದ್ದಾರೆ. ಇದು ಏನಾಗಬಹುದು ಸರ್? ಇದು ಈಗ ಹೋಮ್ ಮಿನಿಸ್ಟರ್ಗೆ ಕೊಟ್ಟಂತ ದೂರು ಆನಂತರ ಹೇಗೆ ವರ್ಗಾವಣೆ ಆಗುತ್ತೆ? ತನಿಖಾ ತಂಡವನ್ನ ಹೋಮ್ ಮಿನಿಸ್ಟರ್ ರಚನೆ ಮಾಡ್ತಾರಾ? ಹೇಗಾಗುತ್ತೆ ಸರ್ ಇದು? ಮಾಡ್ತಾರೆ. ಹೋಮ್ ಮಿನಿಸ್ಟರ್ಗೂ ಪವರ್ ಇರ್ತದೆ. ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡ್ತಾರೆ, FIR ಇಶ್ಯೂ ಮಾಡಂದ್ರೆ ಮಾಡ್ತಾರೆ. CID ಕೊಡಬಹುದು, ಅಥವಾ ಒಂದು ಕಮಿಟಿ, ಅಥವಾ ಇದು ಕರೆಕ್ಟ್ ನಮ್ದು ಒಂದು SIT ನೇಮಿಸಬಹುದು. ಹೌದು, ಯಾವ್ದೋ ಒಂದು ಮಾಡ್ತಾರೆ. ಸರ್, ಈಗ ಆಲ್ರೆಡಿ ರಾಜಣ್ಣ ಅವರೇ ಕ್ಲೈಮ್ ಮಾಡ್ಕೊಂಡಿದ್ರು, ಸಿಟ್ಟಿಂಗ್ ಜಡ್ಜ್ ಇದ್ರ ತನಿಖೆ ಮಾಡಬೇಕು, ಇದು SITಗೆಲ್ಲ ಕೊಟ್ರೆ ಮಾಮೂಲಾಗಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ರು. ಬಹುಶಃ ಇದು ಹೆಂಗಾಗ್ಬೋದು ಅಂತ? ಇಲ್ಲ, ಎಲ್ಲ ಸಿಟ್ಟಿಂಗ್ ಜಡ್ಜ್ ಅಂದ್ರೆ ಇದೊಂದು ಒಂದೇ ಗೌರ್ಮೆಂಟ್ ಅಲ್ರಿ, ಇದೇನು ಬೇರೆ ಅಪೋಸಿಷನ್ ಗೌರ್ಮೆಂಟ್ ಅಲ್ಲ ಏನಲ್ಲ. ಈ ಗೌರ್ಮೆಂಟ್ ಅವರು ಅಲಿಗೇಷನ್ ಇರೋದು ಒಂದೇ ಗೌರ್ಮೆಂಟ್ ನಲ್ಲಿ ಇರುವಂತ ಮಂತ್ರಿಗಳ ಮೇಲೆ ಅಲಿಗೇಷನ್ ಇದಾವೆ. ಸೊ ಬೇರೆಯವರ ಮೇಲೆ ಇದ್ರೆ ಬೇಕಾದ್ರೆ ಜಡ್ಜ್ ನಲ್ಲಿ ಮಾಡಬಹುದು ಇತ್ತು. ಒಂದೇ ಗೌರ್ಮೆಂಟ್ ಇರೋದ್ರಿಂದ CM ಅವರು ನ್ಯೂಟ್ರಲ್ ಇದ್ದಾರೆ. ಇದರಲ್ಲಿ CM ಮುಂದೆ ನಡೀತದೆ ಹೆಚ್ಚಾಗಿ. ಅಲ್ಲ, ಮಂತ್ರಿಗಳೇ ಹೇಳಿರೋದ್ರಿಂದ ಸರ್, ಈಗ ಮಂತ್ರಿಗಳೇ ಹೇಳಿರೋದ್ರಿಂದ, ಮಂತ್ರಿಗಳೇ ಹೋಮ್ ಮಿನಿಸ್ಟರ್ಗೆ ದೂರು ಕೊಟ್ಟಿರೋದ್ರಿಂದ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾರೆ ಸರ್ ಈ ದೂರನ್ನ? ಇಲ್ಲ, ಅವರು ಈಗ ಅವರು CM ಫೇವರೇಬಲ್ ಇರುವಂತಹ ಮಂತ್ರಿ, ಅವ್ರ ಮಾತು ನಡೀತದೆ. SIT ನೇಮಿಸಂದ್ರೆ ನೇಮಿಸ್ತಾರೆ, ಅಥವಾ ಸೂಪರ್ವಿಷನ್ ಜಡ್ಜ್ ಆಗ್ಲಿ ಅಂತ ಹೇಳುದು ಇನ್ಸಿಸ್ಟ್ ಮಾಡಿದ್ರೆ ಜಡ್ಜ್ ಮಾಡಬಹುದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ CM ಡಿಸಿಷನ್. ಕರೆಕ್ಟ್. ಇವರೆಲ್ಲ ಹೋಮ್ ಮಿನಿಸ್ಟರ್ ಸುಮ್ನೆ ನಾಮಕೆ ವಾಸ್ತೀರಿ.
ಅವೆಲ್ಲ ಸಿಎಂ ಡಿಸಿಷನ್ ತಗೊಳ್ಳೋದು. ಮಂತ್ರಿಗಳ ಮೇಲೆ ಎಫ್ಐಆರ್ ಆಗ್ತದೆ, ಅದು ಸೀನಿಯರ್ ಲೀಡರ್ ಮೇಲೇನೆ ಅಲಿಗೇಷನ್ಸ್ ಇದಾವೆ. ಅಂದ್ರೆ ಹೋಮ್ ಮಿನಿಸ್ಟರ್ ಹಿ ಕೆನಾಟ್ ಟೇಕ್ ಎನಿ ಡಿಸಿಷನ್. ಸಿಎಂ ಅವರೇ ಸಿಎಂನೇ ಫೈನಲ್ ಅಥಾರಿಟಿ. ಓಕೆ, ತಾರ್ಕಿಕ ಅಂತ್ಯ ಕಾಣಬಹುದಾ ಸರ್ ಇದು ಹನಿ ಟ್ರ್ಯಾಪ್ ಪ್ರಕರಣ? ಈ ಕೊನೆಗೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಎಲ್ಲ ಮ್ಯಾನೇಜ್ ಮಾಡ್ತಾರ್ರಿ, ಅದ್ರಲ್ಲಿ ಏನಿದೆ. ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ, ಯಾರನ್ನೂ ಚಾರ್ಜ್ ಶೀಟ್ ಹಾಕೋದಿಲ್ಲ ಅಲ್ವಾ? ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಒಂದೇ ಪಕ್ಷ ಇರೋದ್ರಿಂದ ಕಣ್ಣರಿಸೋದು ಹಂಗಾದ್ರೆ ಇದೆಲ್ಲ ಕಣ್ಣು ಒರೆಸೋ ತಂತ್ರ. ಇನ್ನೇಮ್ ಈ ತರ ಮಾಡಬೇಡ ಅಂತ ಹೇಳ್ಕೊಂಡು ವಾರ್ನ್ ಮಾಡಿ ಕ್ಲೋಸ್ ಮಾಡ್ತಾರೆ. ಅದ್ರಲ್ಲಿ ಏನು ಅರೆಸ್ಟ್ ಇಲ್ಲ. ನೋಡುವ, ಒಂದು ತಾರ್ಕಿಕ ಅಂತ್ಯ ಕಾಣ್ಲಿ ಅಂತ ಹೇಳಿ ನಾವೆಲ್ಲ ಕೇಳೋದು. ಯಾಕಂತ ಹೇಳಿದ್ರೆ ಸದನದಲ್ಲೇ ಚರ್ಚೆ ಆಗಿದೆ ಇದು. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಮಾಲಗತ್ತಿ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ, ರಾಜಣ್ಣ ದೂರು ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ಗೆ 3 ಪುಟಗಳ ದೂರು ಕೊಟ್ಟಿದ್ದಾರೆ. ಆ ಮೂಲಕ ಇದೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನೋದು ರಾಜಣ್ಣ ಅವರ ಒತ್ತಾಸೆ ಆಗಿದೆ. ಪರಮೇಶ್ವರ್ ಅವರನ್ನ ನೆಲಮಂಗಲಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ಅವರಿಗೆ ದೂರು ಕೊಟ್ಟಿದ್ದಾರೆ. ನಂತರ ಇದು ತನಿಖಾ ತಂಡವನ್ನ ರಚನೆ ಮಾಡೋದ್ರ ಬಗ್ಗೆ ಬಸವರಾಜ ಮಾಲಗತ್ತಿ ಸರ್ ಹೇಳ್ದಂಗೆ ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನೆಪ ಮಾತ್ರಕ್ಕೆ ಗೃಹ ಸಚಿವರಿಗೆ ದೂರು ಕೊಟ್ಟಂಗ ಅದು ಮುಖ್ಯಮಂತ್ರಿಗಳ ತೀರ್ಮಾನ ಅನ್ನೋದನ್ನ ಹೇಳಿದ್ದಾರೆ. ನೋಡೋಣ ಇದು ಯಾವ ಹಂತಕ್ಕೆ ಹೋಗುತ್ತೆ. ಆ ಮಹಾನಾಯಕನ ಹೆಸರು ಈಗಲಾದ್ರೂ ಬಯಲಾಗತ್ತಾ?